ರಂಜಾನ್ ಹೆಸರಲ್ಲಿ ಮುಸ್ಲಿಮರ ಓಲೈಕೆಗೆ ಮುಂದಾಯ್ತಾ ಬಿಜೆಪಿ ಅನ್ನುವಂತಹ ಒಂದು ಪ್ರಶ್ನೆ. ರಂಜಾನ್ ಹಿನ್ನೆಲೆಯಲ್ಲಿ ಕಿಟ್ಗಳನ್ನು ವಿತರಿಸೋದಕ್ಕೆ ಈಗ ಬಿಜೆಪಿ ಮುಂದಾಗಿದೆ. ಇದಕ್ಕೆ ಕಾಂಗ್ರೆಸ್ಸಿಗರು ಕಿಡಿಕಾರ್ತಾ ಇದ್ದಾರೆ. ಈಗ ಅಲ್ಪಸಂಖ್ಯಾತರು ನಿಮಗೆ ನೆನಪಾದರ? ಅಲ್ಪಸಂಖ್ಯಾತರಿಗೆ ಯೋಜನೆಗಳನ್ನ ಕೊಟ್ಟಾಗ ನೀವು ಅದನ್ನು ವಿರೋಧಿಸ್ತಾ ಬಂದಿದ್ದೀರಾ, ಈಗ ಅವರ ಓಲೈಕೆಗೆ ಮುಂದಾಗಿದ್ದೀರಾ ಅಂತ ಕಾಂಗ್ರೆಸ್ಸಿಗರು ಕಿಡಿಕಾರಿದ್ದಾರೆ. ಇನ್ನೇನು ಬರೋ ಸೋಮವಾರ ರಂಜಾನ್ ಇದೆ. ಈ ರಂಜಾನ್ ಹಿನ್ನೆಲೆಯಲ್ಲಿ ದೇಶದ 32 ಲಕ್ಷ ಕಡುಬಡವ ಮುಸ್ಲಿಮರಿಗೆ ಫುಡ್ ಕಿಟ್ ಅನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಈಗ ಭಾರಿ ಸಂಚಲನಕ್ಕೆ ಕಾರಣವಾಗಿದೆ. ಮೋದಿ ರಂಜಾನ್ ಕಿಟ್ ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ. ಕಿಟ್ಟನ್ನು ಹಂಚ್ತಾ ಇರ್ತಕ್ಕಂಥದ್ದು ಮುಸ್ಲಿಮರ ಓಲೈಕೆಗೆ ಮುಂದಾಗಿದೆ ಬಿಜೆಪಿ ಅಂತ ಈಗ ಕಾಂಗ್ರೆಸ್ಸಿಗರು ಅಥವಾ ಕಾಂಗ್ರೆಸ್ಸಿನ ಜೊತೆ ಗುರುತಿಸ್ಕೊಂಡಂತಹ ಬೇರೆ ಬೇರೆ ಪಕ್ಷಗಳು ಆರೋಪವನ್ನು ಮಾಡೋದಕ್ಕೆ ಶುರುವಾಗಿದೆ. ಯಾಕೆ ಅಂದರೆ ಇಷ್ಟು ವರ್ಷ ಇಲ್ಲದ ಈ ಫುಡ್ ಕಿಟ್ ಈಗ ಯಾಕೆ ಬಂತು? ಬಡ ಮುಸ್ಲಿಂ ಕುಟುಂಬಗಳಿಗೆ ಫುಡ್ ಕಿಟ್ಟನ್ನು ಹಂಚಿಕೆ ಮಾಡೋದಕ್ಕೆ ಮುಂದಾಗಿದೆ. ಆದರೆ ರಿಮೆಂಬರ್, ಇದು ಸರ್ಕಾರದ ಕಾರ್ಯಕ್ರಮ ಅಲ್ಲ. ಪುರುಷರಿಗೆ ಕುರ್ತಾ ಹಾಗೂ ಪೈಜಾಮ, ಮಹಿಳೆಯರಿಗೆ ಸಲ್ವಾರ್ ಕಮೀಜ್ ಇರ್ತಕ್ಕಂಥ ಡ್ರೆಸ್ಸು, ಜೊತೆಗೆ ಡ್ರೈ ಫ್ರೂಟ್ಸ್ ಇರ್ತಕ್ಕಂಥ ಒಂದು ಕಿಟ್. ಅಂದರೆ ಹಬ್ಬಕ್ಕೆ ಉಡುಗೊರೆಯಾಗಿ ಹೊಸ ಬಟ್ಟೆಯನ್ನು ಕೊಟ್ಟಂಗಾಗಬೇಕು, ಆಹಾರವನ್ನು ಕೊಟ್ಟಂಗಾಗಬೇಕು. ಆ ರೀತಿಯಾದಂತಹ ಒಂದು ಫುಡ್ ಕಿಟ್ಟನ್ನು ಈಗ ಎಲ್ರಿಗೂ ಕೂಡ ತಲುಪಿಸ್ತಾ ಇದ್ದಾರೆ. ಅದರಲ್ಲೇನೋ ಖರ್ಜೂರ, ಬಾದಾಮ್, ಪಿಸ್ತಾ ಎಲ್ಲ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಹೊಸ ಬಟ್ಟೆ, ಮಹಿಳೆಯರಿಗೆ ಕೊಡೋದಾದರೆ ಸಲ್ವಾರ್ ಇರುತ್ತೆ, ಪುರುಷರಿಗೆ ಕೊಡೋದಾದರೆ ಕುರ್ತಾ ಪೈಜಾಮ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಇವೆಲ್ಲವನ್ನು ಕೂಡ ಕೊಡ್ತಾ ಇದ್ದಾರೆ. ಬಟ್ಟೆಗಳ ಜೊತೆಗೆ ಶಾವಿಗೆ, ಡ್ರೈ ಫ್ರೂಟ್ಸು, ಸಕ್ಕರೆ ಇವೆಲ್ಲ ಇರುವಂಥದ್ದು. ಇದು ರಂಜಾನ್ ಹಿನ್ನೆಲೆಯಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು. ಇದರ ಮೌಲ್ಯ, ಒಂದು ಕಿಟ್ಟಿನ ಮೌಲ್ಯ 500 ರಿಂದ 600 ರೂಪಾಯಿ ಆಗುತ್ತೆ ಅಂತಕ್ಕಂಥದ್ದು. ಇದನ್ನು ಈಗ ಸೌಗತ್ತಿಯ ಮೋದಿ, ಅಂದರೆ ಮೋದಿಯ ಉಡುಗೊರೆ ಹೆಸರಿನಲ್ಲಿ ದೇಶಾದ್ಯಂತ 32 ಲಕ್ಷ ಕಡುಬಡವ ಮುಸ್ಲಿಮರಿಗೆ ಹಂಚಿಕೆಯನ್ನು ಮಾಡಲಾಗ್ತಾ ಇದೆ. ಆ್ಯಕ್ಚುಲಿ ಇದನ್ನು ಹಂಚಿಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಿಜೆಪಿಯಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಮೋರ್ಚಾ, ಅವ್ರು ಕೊಡ್ತಾ ಇರೋದು. ಸರ್ಕಾರಿ ಕಾರ್ಯಕ್ರಮ ಅಲ್ಲ ಇದು. ಈಗಾಗಲೇ ಉತ್ತರ ಪ್ರದೇಶ, ಬಿಹಾರ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ವಿತರಣೆಯನ್ನು ಮಾಡಾಗಿದೆ. ಅವರು ಕೊಡ್ತಾ ಇದ್ದಾರೆ, ಅವರ ಖರ್ಚಿನಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು. ಇದು ಸರ್ಕಾರದ ದುಡ್ಡು ಅಲ್ಲ, ಸಾರ್ವಜನಿಕರ ದುಡ್ಡು ಅಲ್ಲ ಅಂತ ಇವ್ರ ಸಮರ್ಥನೆ. ಬಟ್ ಈಗ ನಿಮಗೆ ಇಷ್ಟು ವರ್ಷ ಕೊಡಬೇಕಾಗಿತ್ತು. ಹಾಗಾದರೆ 2013ರಿಂದ ಪ್ರಧಾನಿಯಾಗಿದ್ದಾರೆ ಮೋದಿ ಅವರು. ಆವಾಗಿಂದ ಇಲ್ಲದೆ ಇರೋದು ಈಗ ಯಾಕೆ ಬಂತು? ಇದು ಮುಸ್ಲಿಮರ ಓಲೈಕೆ, ಮುಸ್ಲಿಮರ ತುಷ್ಟೀಕರಣ. ನಾವು ಮಾಡಿದ್ರೆ ತಪ್ಪು, ನೀವು ಮಾಡಿದ್ರೆ ಸರಿನಾ ಅಂತ ಕಾಂಗ್ರೆಸ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು 4% ರಿಸರ್ವೇಷನ್ ಕೊಡೋಕ್ಕೆ ಹೋದರೆ ಗುತ್ತಿಗೆನಲ್ಲಿ, ಅದನ್ನು ನೀವು ತೀವ್ರವಾಗಿ ವಿರೋಧ ಮಾಡ್ತೀರಾ, ಯಾವ ಕಾರಣಕ್ಕೂ ಕೊಡೋಕ್ಕೆ ಬಿಡಲ್ಲ ಅಂತೀರಾ. ಈ ಥರ ಮಾಡಿದ್ದು ಸರಿನಾ ಅನ್ನೋದು ಪ್ರಶ್ನೆ.